ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಕಂಬಳ ಅಂದ್ರೇನೆ ಮೈ ಜುಮ್ ಅನ್ನತ್ತೆ ವೀಕ್ಷಕರೇ. ಈ ಕಂಬಳನ ನೋಡೋಕ್ಕೋಸ್ಕರ ತುಂಬಾ ಜನ ಕಾಯ್ತಾ ಇರ್ತಾರೆ. ಲಾಸ್ಟ್ ಇಯರ್ ನಮ್ಮ ಬೆಂಗಳೂರಲ್ಲೂ ಕೂಡ ಈ ಕಂಬಳನ ಆರ್ಗನೈಸ್ ಮಾಡಿದ್ರು ಕರ್ನಾಟಕ ಟೂರಿಸಂ ಕಡೆಯಿಂದ. ಹಾಗೇನೆ ತುಂಬಾ ನಮ್ಮ ಕೋಸ್ಟಲ್ ಕರ್ನಾಟಕ ಅಂದ್ರೆ ಈ ಕರಾವಳಿ ಕರ್ನಾಟಕ, ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ ಆಗ್ಲಿ, ಉಡುಪಿ ಆಗ್ಲಿ, ಆ ಸೈಡ್ ಎಲ್ಲ ತುಂಬಾ ಕಂಬಳನ ಅವರು ಒಂಥರ ಹಬ್ಬದ ತರನೇ ಆಚರಣೆ ಮಾಡ್ತಾರೆ ವೀಕ್ಷಕರೇ. ಈ ಕಂಬಳಕ್ಕೋಸ್ಕರನೇ ಯಾವ ಪ್ಲೇಸಸ್ ಅಲ್ಲಿ ಈ ಕಂಬಳಗಳು ನಡೀತವೆ, ಅಲ್ಲಿಗೆ ಹೋಗಿ ಕಂಬಳನ ನೋಡಕ್ಕೋಸ್ಕರ, ಅದಕ್ಕೆ ಪಾರ್ಟಿಸಿಪೇಟ್ ಮಾಡಕ್ಕೋಸ್ಕರನೇ ತುಂಬಾ ಜನ ಕಾಯ್ತಾ ಇರ್ತಾರೆ ವೀಕ್ಷಕರೇ. ಅದ್ರಲ್ಲಿ ಈ ಕಂಬಳ ವೇಳಾಪಟ್ಟಿಗಳು ಯಾವಾಗ ಅದು ನವೆಂಬರ್ ಇಂದ ವೀಕ್ಷಕರೇ ಫೆಬ್ರವರಿ ತನಕನೇ ಕಂಬಳದ ಜಾತ್ರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಏನಕ್ಕೆ ಅಂದ್ರೆ ಅವ್ರು ವರ್ಷಾನ್ಗಟ್ಲೆ ಅವ್ರ ಕೋಣಗಳನ್ನ ಸಾಕಿ ಅವಕ್ಕೆ ಟ್ರೈನಿಂಗ್ ಕೊಟ್ಟು ಅದು ತುಂಬಾ ಕಷ್ಟ. ಆಕ್ಚುಲಿ ಕೋಣಗಳಿಗೆ ಇದನ್ನ ಆತರ ಟ್ರೈನ್ ಮಾಡೋದು ಅದನ್ನೆಲ್ಲ ಮಾಡ್ಕೊಂಡು ಅವರು ನವೆಂಬರ್ ಇಂದ ಕಾಯ್ತಾ ಇರ್ತಾರೆ ವೀಕ್ಷಕರೇ. ನವೆಂಬರ್ ಇಂದ ಏಪ್ರಿಲ್ ತನಕ ಒಂಥರ ಕಂಬಳದ ಸೀಸನ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಆಲ್ರೆಡಿ ನವೆಂಬರ್ ಸ್ಟಾರ್ಟ್ ಆಗಿದೆ, ಆದ್ರೂ ಕೂಡ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತನಕ ಯಾವ ಕಂಬಳಗಳು ಯಾವ ಪ್ಲೇಸಸ್ ಅಲ್ಲಿ ಯಾವ ಡೇಟ್ ಅಲ್ಲಿ ನಡೀತಾ ಇದಾವೆ ಅನ್ನೋ ಪ್ರತಿಯೊಂದು ಮಾಹಿತಿ ನಾನು ನಿಮಗೆ ಕೊಡ್ತೀನಿ ವೀಕ್ಷಕರೇ. ಮೇನ್ ಕಂಬಳಗಳು ಯಾವ ಪ್ಲೇಸ್ ಅಲ್ಲಿ ನಡೀತವೆ, ನೀವೇನಾದ್ರು ಹೋಗ್ಬೇಕು ಅಂತ ಇದ್ರೆ ಕಂಬಳ ನೋಡಕ್ಕೆ ದಕ್ಷಿಣ ಕನ್ನಡದಲ್ಲಿ ಈ 4-5 ಡೇಟ್ಗಳನ್ನ ಗುರ್ತಿಟ್ಕೊಳ್ಳಿ ವೀಕ್ಷಕರೇ. ಇಲ್ಲ ಅದನ್ನು ಬಿಟ್ಟು ಬೇರೆ ಯಾವ್ದಾದ್ರು ನೀವು ಹೋಗ್ತೀರಾ ಅಂದ್ರೂ ನಾನು ಈಗೆಲ್ಲ ಪ್ರತಿ ಮಂತಲ್ಲೂ 3-4 ಕಂಬಳಗಳನ್ನ ಆ ದಕ್ಷಿಣ ಕನ್ನಡ ಜಿಲ್ಲೆ ಡಿಸ್ಟಿಕ್ ಅಲ್ಲಿ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ ವೀಕ್ಷಕರೇ. ನೀವು ಯಾರೇ ಹೋಗ್ಬೇಕು ಅಂದ್ರೂ ದಕ್ಷಿಣ ಕನ್ನಡಗೆ ಹೋದ್ರೆ ಆ ಡೇಟ್ ನೋಡ್ಕೊಂಡು ಆ ಪ್ಲೇಸಸ್ಗೆ ಹೋದ್ರೆ ನೀವು ಈ ಸರಿ ಇನ್ನೂ ಒಂದು ಏನಂದ್ರೆ ಹಗಲು ಮತ್ತೆ ರಾತ್ರಿ 2 ಟೈಮಲ್ಲೂ ಕಂಬಳಗಳನ್ನ ನೋಡ್ಬೋದು ವೀಕ್ಷಕರೇ. ತುಂಬಾ ಚೆನ್ನಾಗಿ ಪ್ರತಿ ಸರಿ ಹಗಲು ಮಾತ್ರ ಇರೋದು, ಈಗ ರಾತ್ರಿನೂ ಕೂಡ ಈ ಸರಿ ಆರ್ಗನೈಸ್ ಮಾಡ್ತಾರೆ. ಹಾಗಾಗಿ ತುಂಬಾ ಚೆನ್ನಾಗಿ ಈ ಸರಿ ಜನಗಳಿಗೆ ಏನು ಮಿಸ್ಕಮ್ಯುನಿಕೇಶನ್ ಆಗ್ಬಾರ್ದು, ಅದು ಏನು ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂತ ತುಂಬಾ ದೊಡ್ಡದಾಗಿ ಮೈಕ್ಗಳು, ಧ್ವನಿವರ್ಧಕಗಳನ್ನ ಅವರು ಅಳವಡಿಸಿದಾರಂತೆ ವೀಕ್ಷಕರೇ. ಪ್ರತಿ ಇವೆಂಟ್ ಅಲ್ಲೂ ಅದನ್ನ ಅಳವಡಿಸ್ತಾರಂತೆ. ಹಾಗಾಗಿ ಎಲ್ಲ ಜನಗಳು ಯಾವ ಸೈಡಲ್ಲಿ ಹೋಗ್ಬೇಕು, ಬರಬೇಕು, ಏನೇ ಮಿಸ್ ಪ್ರತಿಯೊಂದನ್ನು ಅವರು ಅಲ್ಲಿ ನಿಮಗೆ ಎಲ್ಲದೂ ಅನೌನ್ಸ್ ಮಾಡಿ ತಿಳಿಸ್ಕೊಡ್ತಾರೆ ವೀಕ್ಷಕರೇ. ಯಾವ ತರ ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು, ಏನೇ ಇದು ನೀವೇನಾದ್ರು ಉಳ್ಕೋಬೇಕು ಅಂದ್ರೆ ವೀಕ್ಷಕರೇ ನಿಮ್ಗೆ ಎಲ್ಲಾ ಪ್ಲೇಸ್, ಪುತ್ತೂರು ಆಗ್ಲಿ, ಬೆಳ್ತಂಗಡಿ ಆಗ್ಲಿ, ಮಂಗಳೂರು ಆಗ್ಲಿ, ಉಡುಪಿ ಆಗ್ಲಿ, ಎಲ್ಲ ಪ್ರತಿಯೊಂದು ಪ್ಲೇಸಸ್ ಅಲ್ಲಿ ನೀವು ಉಳ್ಕೊಂಡು ಆ ಕಂಬಳನ ಆರ್ಗನೈಸ್ ಎಲ್ಲೆಲ್ಲಿ ಮಾಡಿರ್ತಾರೆ ಅಲ್ಲಿ ನೀವು ನೋಡ್ಬೋದು ವೀಕ್ಷಕರೇ. ಹಾಗಾಗಿ ನವೆಂಬರ್ ಅಲ್ಲಿ ಆಲ್ರೆಡಿ 2-3 ಆಗೋಗಿರೋದ್ರಿಂದ ನನ್ನ ಡಿಸೆಂಬರ್ ಅಲ್ಲಿ ಎಲ್ಲೆಲ್ಲಿ ನಡೀತವೆ, ಜನವರಿಲಿ ಯಾವ್ಯಾವ ನಡೀತವೆ, ಮತ್ತೆ ಫೆಬ್ರವರಿಲಿ ಯಾವಾಗ ನಡೀತವೆ, ಮತ್ತೆ ಮಾರ್ಚ್ ಅಲ್ಲಿ ಯಾವಾಗ ನಡೀತವೆ, ಅವೆಲ್ಲ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಒಂಥರ ಕಂಬಳ ಅಂದ್ರೆ ಒಂಥರ ಮೈ ಜುಮ್ ಅನ್ನುತ್ತೆ. ಆ ಕೆಸರುಗದ್ದೆಲಿ, ಈಗ ಕೆಸರುಗದ್ದೆಲಿ ನಮ್ಮ ಸೈಡ್ಗಳು ಮಲೆನಾಡು ಆಗ್ಲಿ ಅಥವಾ ಈ ಕರಾವಳಿ ಸೈಡ್ ಆಗ್ಲಿ, ದಕ್ಷಿಣ ಕನ್ನಡ ಸೈಡ್ ಆಗ್ಲಿ, ಇದು ಕೆಸರುಗದ್ದೆ ಓಟ ಆಗ್ಲಿ, ಕೆಸರುಗದ್ದೆಲಿ ಕಬಡ್ಡಿ ಆಡೋದಾಗ್ಲಿ, ಕೆಸರುಗದ್ದೆ ಏನೇ ಅವರು ಮಳೆಯಲ್ಲಿ ಏನೇನು ಆರ್ಗನೈಸ್ ಮಾಡ್ತಾರೆ ಅದು ಆಡಕ್ಕೆ, ಅದು ನೋಡಕ್ಕೇನೆ ಬಹಳ ಚೆಂದಾಗಿರುತ್ತೆ ವೀಕ್ಷಕರೇ. ಅದರಲ್ಲೂ ಕೂಡ ಈ ಕಂಬಳನ ಅವರು ಆಗಿನ ಅದಕ್ಕೊಂಥರ ಹಿಸ್ಟ್ರಿ ಇರೋದು ವೀಕ್ಷಕರೇ. ಕಂಬಳ ಆಗಿನ ಕಾಲದಿಂದಲೂ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಂಬಳನ ಒಂಥರ ದೇವ್ರ ತರನೇ ಪೂಜೆ ಮಾಡ್ಕೊಂಡು ಆಟ ಆಡ್ಕೊಂಡು ಜನಪ್ರತಿನಿಧಿಗಳು, ಜನಗಳ ತುಂಬಾನೇ ಪ್ರೀತಿ ಗಳಿಸಿರುವಂತ ಒಂದು ಕ್ರೀಡೆ ಅಂದ್ರೆ ಅದು ಈ ಕಂಬಳ ವೀಕ್ಷಕರೇ. ಅವರು ಎಮ್ಮೆ ದನ ಕರುಗಳನ್ನ ಅಷ್ಟು ಕೂಡ ದೇವತೆಗಳ ತರ ಪೂಜೆ ಮಾಡಿ ಅದಕ್ಕೆಲ್ಲ ಟ್ರೈನ್ ಮಾಡಿ ಅವನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಆ ಕಂಬಳಕ್ಕೋಸ್ಕರನೇ ಪ್ರಿಪೇರ್ ಮಾಡಿರ್ತಾರೆ ವೀಕ್ಷಕರೇ. ಈ ಸರಿ ಇನ್ನೊಂದು ಡಿಸಪಾಯಿಂಟ್ಮೆಂಟ್ ಏನಂದ್ರೆ 2-3 ವರ್ಷ ಕಂಬಳ, ಜೂನಿಯರ್ ಕಂಬಳ ಅಂತ ಬರೋದಂತೆ, ಅದನ್ನ ಸ್ಟಾಪ್ ಮಾಡಿದ್ದಾರೆ ಕೋರ್ಟ್ ಪ್ರಕಾರ. 2-3 ವರ್ಷದ ಚಿಕ್ಕ ಕಂಬಳಗಳನ್ನ ಅಲ್ಲಿ ತರಂಗಿಲ್ವಂತೆ. ಹಾಗಾಗಿ ನೋಡ್ಕೊಂಡು ನಿಮ್ಮ ಕಂಬಳಗಳ ಯಾವ ತರ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಪ್ರತಿಯೊಂದು ನೋಡ್ಕೊಳ್ಳಿ. ಆ ಕರ್ನಾಟಕ ಟೂರಿಸಂಗಾರು ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಆ ದಕ್ಷಿಣ ಕನ್ನಡದಲ್ಲಿ ಅಸೋಸಿಯೇಷನ್ ಇದೆಯಲ್ಲ, ಕಂಬಳ ಅಸೋಸಿಯೇಷನ್, ಅವರಿಗಾರು ನೀವು ಕಾಲ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ ತಗೊಂಡು ಭಾಗವಹಿಸಬೇಕು. ಯಾರೇ ಯಾವ ಸೈಡಲ್ಲಿ ಭಾಗವಹಿಸಬೇಕು ಅಂದ್ರೂ ಅವ್ರಿಗೆ ಕಾಲ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಭಾಗವಹಿಸಬಹುದು ವೀಕ್ಷಕರೇ. ಹಾಗಾಗಿ ನವೆಂಬರ್, ಡಿಸೆಂಬರ್ ವೀಕ್ಷಕರೇ, ಚಳಿಗಾಲ ಬಂತು ಅಂದ್ರೆ ಇದೊಂಥರ ಕೆಸರುಗದ್ದೆದು ಆಟಗಳು ಎಲ್ಲ ಕಂಬಳದ ಸೀಸನ್ಗಳೇ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಅದರಲ್ಲಿ ಕೂಡ ಡಿಸೆಂಬರ್, ಜನವರಿ, ಫೆಬ್ರವರಿ ಎಲ್ಲ ಕಂಬಳದ ಸೀಸನ್ ಅಂತಾನೆ ಹೇಳ್ಬೋದು. ಈ ಸರಿ ಬೆಂಗಳೂರಲ್ಲಿ ನಡೀತಾ ಇಲ್ವಾ ಗೊತ್ತಿಲ್ಲ, ಬಟ್ ಈ ಸರಿ ದಕ್ಷಿಣ ಕನ್ನಡದಲ್ಲಿ ನಡೆಯುವಂತ ಸೀಸನ್, ಕಂಬಳ ಸೀಸನ್ಗೆ ವೇಳಾಪಟ್ಟಿ ಪ್ರತಿಯೊಂದು ಡೀಟೇಲ್ಸ್ ನಾನು ಕೊಡ್ತೀನಿ. ಎಲ್ಲ ಪ್ರತಿಯೊಬ್ರು ಈ ಕಂಬಳಗಳಿಗೆ ನೀವು ಭೇಟಿ ಮಾಡಿ ವೀಕ್ಷಕರೇ. ತುಂಬಾ ಚೆನ್ನಾಗಿರುತ್ತೆ. ಈ ಸರಿ ತುಂಬಾ ಕಲ್ಚರಲ್ ಇವೆಂಟ್ಸ್ ಕೂಡ, ಯಕ್ಷಗಾನ ಆಗ್ಲಿ, ಕೋಲ ಆಗ್ಲಿ, ಆ ಥರ ತುಂಬಾ ಆರ್ಗನೈಸ್ ಇವೆಂಟ್ಸ್ಗಳು ಇರ್ತವೆ. ನೈಟ್ ಟೈಮು ನಡೆಯೋದ್ರಿಂದ
ತುಂಬಾ ಇವೆಂಟ್ಸ್ಗಳನ್ನ ಕೂಡ ಅಲ್ಲಿ ಆರ್ಗನೈಸ್ ಮಾಡಿರ್ತಾರೆ. ನೀವು ಆ ಇವೆಂಟ್ಸ್ ಕೂಡ ಕಣ್ ತುಂಬ್ಕೋಬಹುದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ರು ಯಾರ್ಯಾರು ಹೋಗ್ಬೇಕು ಅಂತಿದ್ದಾರೋ ಮೈನ್ ಇವೆಂಟ್ ಬಂದ್ಬಿಟ್ಟು ವೀಕ್ಷಕರೇ ಡಿಸೆಂಬರ್ 27 ಮಂಗಳೂರಲ್ಲಿ ನಡೀತಾ ಇದೆ ವೀಕ್ಷಕರೇ, ಕಂಬಳ ಮಂಗಳೂರಲ್ಲಿ. ಮತ್ತೆ ಜನವರಿ 24 ಮೂಡುಬಿದ್ರೆಯಲ್ಲಿ ನಡೀತಾ ಇದೆ ವೀಕ್ಷಕರೇ. ಜನವರಿ 24 ಮಂಗಳೂರು 27 ಆದ್ಮೇಲೆ ಇನ್ನೊಂದು ಮೇನ್ ಇವೆಂಟ್ 24 ಮೂಡುಬಿದ್ರೆ. ಅದಾದ್ಮೇಲೆ ಫೆಬ್ರವರಿ 7ಕ್ಕೆ ಬಂದ್ಬಿಟ್ಟು ವೀಕ್ಷಕರೇ ಅದು ನಿಮಗೆ ಪುತ್ತೂರಲ್ಲಿ ನಡೀತಾ ಇದೆ ವೀಕ್ಷಕರೇ, ಫೆಬ್ರವರಿ 7ಕ್ಕೆ. ಅದಾದ್ಮೇಲೆ ನಿಮಗೆ ಮಾರ್ಚ್ 28 ವೀಕ್ಷಕರೇ ನಿಮಗೆ ಉಪ್ಪಿನಂಗಡಿ. ಮಾರ್ಚ್ 7 ಬಂಟ್ವಾಳ, ಮಾರ್ಚ್ 28 ಉಪ್ಪಿನಂಗಡಿ. ಇವೆಲ್ಲ ನಿಮಗೆ ತುಂಬಾ ದೊಡ್ಡದಾಗಿ ಆರ್ಗನೈಸ್ ಮಾಡ್ತಾರೆ ತಾಲೂಕ್ ಲೆವೆಲ್ ಅಲ್ಲಿ ಇರೋದ್ರಿಂದ. ಇವೆಲ್ಲ ಮಂಗಳೂರೊಂದು 27ಕ್ಕೆ ಡಿಸೆಂಬರ್ 27 ಮಿಸ್ ಮಾಡ್ಕೋಬೇಡಿ, ಅವಾಗೆಲ್ಲ ಹಾಲಿಡೇ ಸೀಸನ್ ಇರುತ್ತೆ, ಹೋಗ್ಲೇಬೇಕು ನೀವೆಲ್ಲವ. ಜನವರಿ 24 ಮೂಡುಬಿದ್ರೆ, ಅವಾಗಲೂ ಕೂಡ ನೀವು ಅವಾಗ 25, 26 ಲೀವ್ ಇರುತ್ತೆ. 26ಕ್ಕೆ ಆರ್ಗನೈಸ್ ಮಾಡಿರ್ತಾರೆ. 1 or 2 ಎಲ್ಲ 2 days ಇದ್ದೇ ಇರ್ತವೆ ವೀಕ್ಷಕರೇ. ಅದಾದ್ಮೇಲೆ ಮಾರ್ಚ್ 7 ಬಂಟ್ವಾಳ, ಅದಾದ್ಮೇಲೆ 28 ಉಪ್ಪಿನಂಗಡಿ. ಎಲ್ಲ ಚೆನ್ನಾಗಿ ನೋಡ್ಕೊಂಡು ಡೇಟ್ ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ ವೀಕ್ಷಕರೇ. ಅಲ್ದಲೇನೆ ಇನ್ನೂ ಅಲ್ಲಿ ದಕ್ಷಿಣ ಕನ್ನಡ ಸುತ್ತಮುತ್ತ ಯಾವ ಡಿಫ್ರೆಂಟ್ ಹಳ್ಳಿಗಳಿದಾವೆ ಅಲ್ಲೂ ಕೂಡ ದೊಡ್ಡದಾಗಿ ಆರ್ಗನೈಸ್ ಮಾಡ್ತಿದ್ದಾರೆ. ಅದರಲ್ಲಿ ನೀವು ಹೋಗ್ಲೇಬೇಕು ಅಂದ್ರೆ ಡಿಸೆಂಬರ್ 6 ಇಂದ ನಾನು ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಡಿಸೆಂಬರ್ 6 ಹಕ್ಕಡಿ ಅನ್ನೋದೊಂದು ಪ್ಲೇಸ್ ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ ವೀಕ್ಷಕರೇ. ಡಿಸೆಂಬರ್ 7 ಬಳ್ಮಂಜ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ ವೀಕ್ಷಕರೇ. 13 ಬರಾಡಿ ಅನ್ನೋದೊಂದು ಪ್ಲೇಸ್ ಅಲ್ಲಿ ಡಿಸೆಂಬರ್ 13. ಡಿಸೆಂಬರ್ 20 ಬಂದ್ಬಿಟ್ಟು ಮುಲ್ಕಿ ಅನ್ನೋ ಪ್ಲೇಸ್ ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಅದಾದ್ಮೇಲೆ 27 ಮಂಗಳೂರು ಹೇಳಿದೆ ಡಿಸೆಂಬರ್. ಜನವರಿ 3 ಮೀಯಾರು. ಅದಾದ್ಮೇಲೆ ಜನವರಿ 10 ನರಂಗಾನ ಅನ್ನೋದೊಂದು ಪ್ಲೇಸ್ ಅಂತೆ, ಅಥವಾ ನರಿಂಗಾನನ ಏನೋ ಗೊತ್ತಿಲ್ಲ, ನರಿಂಗಾನನ ಅಥವಾ ನರಂಗಾನನ ಯಾವುದೋ ಪ್ಲೇಸ್ ಅಲ್ಲಿ ಜನವರಿ 10. ಜನವರಿ 17 ವೀಕ್ಷಕರೇ ಅದ್ವಿ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಜನವರಿ 17. ಜನವರಿ 24 ಮೂಡುಬಿದ್ರೆ. ಅದಾದ್ಮೇಲೆ ಜನವರಿ 21 ಐಕಳ ಅನ್ನೋದೊಂದು ಪ್ಲೇಸ್. ಜನವರಿ 31 ಫೆಬ್ 7 ಪುತ್ತೂರು. ಫೆಬ್ 14 ಜಪ್ಪು. ಓಕೆ. ಫೆಬ್ 21 ಮಯಂಜೂರು. ಮತ್ತೆ 28 ಫೆಬ್ 28 ಯರ್ಮಲ. ಓಕೆ. ಫೆಬ್ 27 ಯರ್ಮಲ ಅನ್ನೋದು ಇನ್ನೊಂದು. ಮಾರ್ಚ್ 7 ಬಂಟ್ವಾಳ. ಮಾರ್ಚ್ 15 ಬಂಗಾಡಿ. ಮಾರ್ಚ್ 21 ವೇಣೂರು. 28 ಉಪ್ಪಿನಂಗಡಿ. ಏಪ್ರಿಲ್ 4 ಗುರುಪುರ. ಮತ್ತೆ ಏಪ್ರಿಲ್ 11 ಬಲ್ಕುಂಜೆ ಅಂತ. ಇಷ್ಟು ಪ್ಲೇಸಸ್ ಅಲ್ಲಿ ವೀಕ್ಷಕರೇ ಆಲ್ಮೋಸ್ಟ್ ನಿಮಗೆ ಡಿಸೆಂಬರ್ ಇಂದ ಏಪ್ರಿಲ್ ತನಕ ಇದೊಂದು ಕಂಬಳ ಸೀಸನ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಎಲ್ಲ ದೊಡ್ಡದಾಗಿ ಆರ್ಗನೈಸ್ ಮಾಡಿರ್ತಾರೆ. ಎಲ್ಲ ಪ್ರತಿಯೊಂದು ನೀವು ಏನೇ ಡೀಟೇಲ್ಸ್ ಬೇಕು ಅಂದ್ರೂ ಅವ್ರ ಕಂಬಳ ಅಸೋಸಿಯೇಷನ್ಗೆ ಕಾಲ್ ಮಾಡಿ, ಅಥವಾ ನಾನು ಕರ್ನಾಟಕ ಟೂರ್ ಇರೋದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅವ್ರದ್ದು ಇಮೇಲ್ ID. ಮತ್ತೆ ಇದು ಅವ್ರ ಹತ್ರ ಕಾಲ್ ಮಾಡಿದ್ರೆ ನಿಮಗೆ ಈ ಅಸೋಸಿಯೇಷನ್ ಎಲ್ಲ ನಂಬರ್ ಸಿಗುತ್ತೆ. ಹೇಗೆ ಎಲ್ಲಿ ಏನಾದ್ರು ನೀವು ಪಾರ್ಟಿಸಿಪೇಟ್ ಮಾಡಬೇಕು, ಬುಕ್ಕಿಂಗ್ ಯಾವ ತರ ಮಾಡ್ಕೋಬೇಕು ಅಂದ್ರೆ ಎಲ್ಲ ನೋಡೋರಿಗೆಲ್ಲ ಫ್ರೀ ಇರುತ್ತೆ ವೀಕ್ಷಕರೇ. ನೀವೆಲ್ಲ ಪ್ರತಿಯೊಬ್ರು ಹೋಗಿ ನೋಡ್ಬೋದು, ಈ ಕಂಬಳನ ಕಣ್ ತುಂಬ್ಕೊಬಹುದು. ಹಾಗಾಗಿ ಏನಾದ್ರು ಬೆಂಗಳೂರದು ಈ ಸರಿ ಆರ್ಗನೈಸ್ ಮಾಡ್ತಾ ಇದ್ರೆ ನಾನು ಬೇಗನೆ ಅಪ್ಡೇಟ್ ಕೊಡ್ತೀನಿ ಅದನ್ನ. ಬಟ್ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೇನು ವೇಳಾಪಟ್ಟಿ ಶೇರ್ ಮಾಡಿದ್ದಾರೆ ಅದನ್ನೆಲ್ಲ ಪ್ರತಿಯೊಂದು ಹಾಕಿದ್ದೀನಿ. ನನ್ನ ಈ ರೈಟ್ ಸೈಡ್ ಅಲ್ಲೂ ನಿಮಗೆ ಲೆಫ್ಟ್ ಸೈಡ್ ಅಲ್ಲೂ ಕೂಡ ನಾನು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ನಮ್ಮ ಡೇಟು ಮತ್ತೆ ಅದ್ರ ಯಾವ ಪ್ಲೇಸ್ ಅಂತ ಗೊತ್ತಾಗಲಿಲ್ಲ ನಾನು ಹೇಳೋದು ಅಂದ್ರೂ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಾನು ಬರ್ದಿರ್ತೀನಿ, ಅಥವಾ ನಿಮಗೆ ನನ್ನ ರೈಟ್ ಸೈಡ್ ಅಲ್ಲೂ ಕೂಡ ನೀವೆಲ್ಲ ಲಿಸ್ಟ್ ಕೂಡ ನೋಡ್ಕೊಬಹುದು. ಲೆಫ್ಟ್ ಸೈಡ್ ಅಲ್ಲಿ ಕೂಡ ಎಲ್ಲ ಲಿಸ್ಟ್ ಕೂಡ ನೀವು ನೋಡ್ಕೋಬಹುದು ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಶನ್ ಪ್ರತಿಯೊಬ್ಬ ವೀಕ್ಷಕರಿಗೂ, ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೋ ಎಲ್ಲರಿಗೂ ಕಂಬಳ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ವೀಕ್ಷಕರೇ. ನಮ್ಮಂತರ ಹಳ್ಳಿಗಳಲ್ಲಿ ಬೆಳೆದ ಜನಗಳಿಗಂತೂ, ರೈತರುಗಳಿಗೆ, ಮಲೆನಾಡು ಪೀಪಲ್ಗೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ ಈ ಕಂಬಳ ಬಗ್ಗೆ, ಅಥವಾ ಕರಾವಳಿ ಜನಗಳಿಗೆ. ಹಾಗಾಗಿ ಇದೊಂದು ಇನ್ಫಾರ್ಮೇಶನ್ ಯಾವ ಪ್ಲೇಸಸ್ ಅಲ್ಲಿ ಯಾವಾಗ ಕಂಬಳನ ಈ 2025-2026 ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಅದೆಲ್ಲ ಇನ್ಫಾರ್ಮೇಶನ್ ನಾನು ಇದೊಂದು ಸ್ಮಾಲ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಯಾವುದಕ್ಕಾದ್ರೂ ಮಿಸ್ ಮಾಡದಲ್ಲೇ ಹೋಗಿ ಈ ಕಂಬಳನ ಆನಂದಿಸಿ ವೀಕ್ಷಕರೇ. ಈ ಕ್ರೀಡೆನ ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಂತ ಪ್ರತಿಯೊಬ್ಬರಿಗೂ ನನ್ನ ಚಾನೆಲ್ ಕಡೆಯಿಂದ ಸ್ವಾಗತ ಕೇಳ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.